ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಿದ್ರಿ ಓರಿಯೋ ವಿಡಿಯೋಸ್ ನೋಡಿದ ನಂತರ, ಹಾಗೆ ಓರಿಯೋ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಗೊತ್ತಾದ ನಂತರ ಅವನಿಗೆ ಏನು ಫುಡ್ ಕೊಡ್ತೀರಾ, ಊಟ ಎಲ್ಲ ಹೇಗೆ, ನಾವು ವೆಜಿಟೇರಿಯನ್ಸು, ಸೊ ನಮ್ಮ ಮನೆಯಲ್ಲಿ ಸಾಕ್ಬೋದಾ ಅಂತ. ಸೊ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಹಾಗೆ ಎಡೆಯಲ್ಲಿ ಏನು ಫುಡ್ ಕೊಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡುವ. ಬ್ರೇಕ್ಫಾಸ್ಟಿಗೆ ರಾಗಿ ಮಣ್ಣಿ ಕೊಡೋದು. ಡಾಗ್ ಫುಡ್ ಬಂದು ರಾಯಲ್ ಕೆನನ್ ಕೊಡ್ತಾ ಇರೋದು. ಸೊ ರಾಯಲ್ ಕೆನನ್ನು ನೆನೆಸಿಡ್ಲಿಕ್ಕೋಸ್ಕರ ಬಿಸಿ ನೀರು ಮಾಡ್ತಾ ಇದ್ದೇನೆ. ನೀರು ಕುದಿಬೇಕು. ಬಿಸಿನೀರು ಕುದ ನಂತರ ರಾಯಲ್ ಕೆನನ್ಗೆ ಹಾಕಿ 10 ನಿಮಿಷ ಬಿಟ್ಟು ಅದು ಫುಲ್ ನೆನೆಬೇಕು. ಆಮೇಲೆ ರಾಗಿ ಮಣ್ಣಿ ಮಾಡ್ಕೊಳ್ತೇನೆ. ಇದು ರಾಯಲ್ ಕೆನನ್ನು. ಇಷ್ಟು ರಾಯಲ್ ಕೆನನ್ ತಗೊಳ್ತೇನೆ. ಇದನ್ನು ಓರಿಯೋ ಬೌಲ್ ಇದ್ದಲ್ಲ ಅದಕ್ಕೆ ಹಾಕ್ತೇನೆ. ನೆಕ್ಸ್ಟ್ ಇದಕ್ಕೆ ಬಿಸಿ ನೀರು ಅಂದರೆ ಕುದಿಯುವ ನೀರು ಹಾಕಿ ಒಂದು 10 ನಿಮಿಷ ಹಾಗೆ ಈಗ ಬಿಸಿನೀರು ರೆಡಿ ಆಗಿದೆ. ಇದನ್ನು ಹಾಕ್ತೇನೆ. ಸಾಕಷ್ಟು ನೀರು. ಇದನ್ನು ಹಾಗೆ ಒಂದು 5 ರಿಂದ 10 ನಿಮಿಷ ಫುಲ್ ನೆನೆಯುವಷ್ಟು ಹಾಗೆ ಬಿಡ್ತೇನೆ. ನೋಡಿ, ಇದು ರಾಗಿ ಹುಡಿ. ನಾನು ಹೀಗೆ 1 ಸ್ಪೂನ್ ಆಗುವಷ್ಟು ರಾಗಿ ಹುಡಿ ತಗೊಂಡಿದ್ದೇನೆ. ಇದಕ್ಕೆ ತಣ್ಣೀರು ಹಾಕ್ಕೊಳ್ತಾ ಇದ್ದೇನೆ. ರಾಗಿ ಮಣ್ಣಿ ಮಾಡಲಿಕ್ಕೆ ಹೆಚ್ಚಿನವ್ರಿಗೆ ಗೊತ್ತಿರ್ತದೆ. ಸೇಮ್ ನಾವು ಮಕ್ಕಳಿಗೆಲ್ಲ ಮಾಡಿ ಕೊಡ್ತೇವಲ್ಲ ಅದೇ ವೇಯಲ್ಲಿ ಮಾಡೋದು. ಆದರೆ ಉಪ್ಪು, ಸಕ್ಕರೆ, ಬೆಲ್ಲ ಎಂತ ಸಹ ಆ್ಯಡ್ ಮಾಡಲಿಕ್ಕಿಲ್ಲ, ಜಸ್ಟ್ ನೀರಷ್ಟೇ. ಈ ರೀತಿ ಇದು ಹುಡಿ ಕರೆಕ್ಟಾಗಿ ಡಿಸಾಲ್ವ್ ಆಗಬೇಕು. ಓಕೆ, ಮಿಕ್ಸ್ ಆಗಿದೆ. ಈಗ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲದಿದ್ದರೆ ಗಂಟಾಗ್ತದೆ. ರೆಡಿ ಆಗಿದೆ. ಕುಚಿ ಕುಚಿ. ಈಗ ಇದು ರಾಯಲ್ ಕೆನನ್ ನೆಂದಿದೆ. ಇದನ್ನ ನಾನು ಥರ ಸ್ಮ್ಯಾಶ್ ಮಾಡ್ತೀನಿ. ಹಾಗೇನೆ ಕೊಟ್ಟರು ತಿಂತಾನೆ. ಆದರೆ ನಾನು ಯಾಕೆ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತೇನೆ ಅಂದರೆ ರಾಗಿ ಮಣ್ಣಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ. ಯಾಕಂದರೆ ರಾಗಿ ಮಣ್ಣಿ ಅವನಿಗೆ ಅಷ್ಟೊಂದು ಅಂತ ಏನು ಇಷ್ಟ ಇಲ್ಲ. ಆದರೂ ನಾನು ಅವನನ್ನು ಮನೆಗೆ ಕರ್ಕೊಂಡು ಬಂದಾಗ, ಅಂದರೆ 45 ಡೇಸಿಂದ ರಾಗಿ ಮಣ್ಣಿಯನ್ನೇ ಕೊಡ್ತಿರೋದು. ಆದರೂ ನಾನು ರಾಯಲ್ ಕೆನನ್ನು ಯಾಕೆ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತೇನೆ ಅಂದರೆ ರಾಗಿ ಮಣ್ಣಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ತದಲ್ವ. ಸೊ ಆ ಫ್ಲೇವರಿಗೋಸ್ಕರ ಆದರೂ ರಾಗಿ ಮಣ್ಣಿ ತಿಂತಾನೆ. ನನಗೆ ಇದನ್ನು ಚೇಂಜ್ ಮಾಡಲಿಕ್ಕೆ ಇಷ್ಟ ಇಲ್ಲ. ರಾಗಿ ಮಣ್ಣಿ ಬಿಟ್ಟು ಬೇರೆ ರೈಸು ಅಥವಾ ಇನ್ನು ಏನಾದರೂ ಕೊಡೋದಷ್ಟು ಇಷ್ಟ ಇಲ್ಲ. ಯಾಕಂದರೆ ರಾಗಿ ಮಣ್ಣಿ ತುಂಬ ಒಳ್ಳೆಯದು ಬಾಡಿಗೆ. ಅವನು ಮಾರ್ನಿಂಗ್ ಕಡಿಮೆ ತಿನ್ನೋದು, ಆಫ್ಟರ್ನೂನ್ ಮತ್ತು ನೈಟ್ ಚೆನ್ನಾಗಿ ತಿಂತಾನೆ. ಆದರೆ ಎಡೆಯಲ್ಲಿ ಟ್ರೀಟ್ಸ್ ಬೇಕಾಗ್ತದೆ. ಆಬ್ವಿಯಸ್ಲಿ ಪೆಟ್ ಪೇರೆಂಟ್ಸಿಗೆ ಗೊತ್ತಿರ್ತದೆ. ಅದು ತುಂಬ ಟ್ರೀಟ್ಸ್ ಅಂತ ಏನು ಕೊಡೋದಿಲ್ಲ, ಲಿಮಿಟೆಡ್. ಕೆಲವೊಂದು ಸಲ ಕೊಡಲೇಬೇಕಾಗ್ತದೆ. ನೋಡಿ, ಹೇಗೆ ಕುತ್ಕೊಂಡು ನೋಡ್ತಾ ಇದ್ದಾನೆ. ಡೈಲಿ ಮಾರ್ನಿಂಗ್ ಇದೇ ಫುಡ್ ಅವನಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ.
ನಾನು ರಾಗಿ ಮಣ್ಣಿನ ಯಾವಾಗ ಚೇಂಜ್ ಮಾಡಬೇಕು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇರೆ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂದರೆ, ಅವನು ಯಾವಾಗ ರಾಗಿ ಮಣ್ಣಿ ತಿನ್ನೋದೇ ಇಲ್ಲ, ಇದು ಬೇಡವೇ ಬೇಡ ನನಗೆ ಅಂತ ತಿನ್ನೋದು ಸ್ಟಾಪ್ ಮಾಡ್ತಾನೆ, ಆ ಟೈಮಲ್ಲಿ ಚೇಂಜ್ ಮಾಡುವ ಅಂತ. ಅಷ್ಟರ ತನಕ ರಾಗಿ ಮಣ್ಣಿನೇ ಕೊಡುವ ಅಂತ ನಂದು ಪ್ಲ್ಯಾನ್ ಇರೋದು. ಇವಾಗ ನಾನು ಪ್ರೋವಿಕಾಲ್ಪೆಟ್ ಅಂತ ಕ್ಯಾಲ್ಶಿಯಂ ಸಿರಪ್ ಹಾಕ್ತೇನೆ. ಇದು ಮಾರ್ನಿಂಗ್ ಮತ್ತು ನೈಟ್ ಕೊಡ್ತಾರೆ. ಇದು 5 ml ಟ್ವೈಸ್ ಅ ಡೇ ಅಂತ ಇದೆ, ಅಂದರೆ 2.5 ml 2.5 ml ಕೊಡಬೇಕು. ನಾನು ಅಂದಾಜಿಗೆ ಒಂದು ಇಷ್ಟು ಹಾಕ್ತೇನೆ. ನೆಕ್ಸ್ಟ್ ಒಂದು ಪ್ರೋವಿ ಬೂಸ್ಟ್ ಅಂತ, ಇದು ವಿಟಮಿನ್ ಸಿರಪ್. ಇದು 5 ml ಟ್ವೈಸ್ ಅ ಡೇ, ಅಂದರೆ 2.5 ml 2.5 ml ಬೆಳಿಗ್ಗೆ ಮತ್ತು ರಾತ್ರಿ. ನಾನಿದನ್ನು ಈ ಥರ ಸ್ವಲ್ಪ ನನ್ನ ಅಂದಾಜಿಗೆ ಹಾಕ್ತೀನಿ. ನೋಡಿ, ಅವನಿಗೆ ಆಸೆ ಆಗ್ತಿದೆ. ಹೊರಿಯಬೇಕಾ? ಹೊರಿಯೋ, ಯಮ್ಮಿ ಯಮ್ಮಿ. ಓಕೆ, ಈಗ ಮಿಕ್ಸ್ ಆಗಿದೆ. ಈಗ ಕೊಡುವ 8 ಓರಿಯೋ, ಈಗ ಮಧ್ಯಾಹ್ನದ ಊಟಕ್ಕೆ ಅವನಿಗೆ ಹೇಗೆ ಏನು ಫುಡ್ ಕೊಡೋದು ಅಂತ ತೋರಿಸ್ತೇನೆ. ಇವತ್ತು ನಾನು ಕ್ಯಾರೆಟ್ ಮತ್ತು ಪೊಟ್ಯಾಟೊ ತರಕಾರಿ ತಗೊಳ್ತಾ ಇದ್ದೇನೆ. ಇದು ಜಸ್ಟ್ ತೋರಿಸ್ಲಿಕ್ಕೆ ಅಂತ ಇಟ್ಟದ್ದು. ಕೆಲವೊಂದು ಸತಿ ಪಪ್ಪಾಯ ಕೊಡ್ತೇನೆ, ಅಂದರೆ ಮನೆಯಲ್ಲಿ ಏನೇನು ತರಕಾರಿ ಇದೆ ಅದರಲ್ಲೇ ಅವನಿಗೆ ಕೊಡುವಂಥ ತರಕಾರಿನ ಸೆಲೆಕ್ಟ್ ಮಾಡಿಕೊಂಡು ಕೊಡ್ತಾನೆ. ಪಪ್ಪಾಯನ ಈ ಥರ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ಈ ಥರ ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಆಲ್ಟರ್ನೇಟಿವ್ ಡೇಸ್ ಅಥವಾ 2 days ಒನ್ಸ್ 3 days ಒನ್ಸ್ ಪಪ್ಪಾಯನ ಬೇಯಿಸ್ಬಿಟ್ಟು ಅನ್ನದ ಜೊತೆ ಹಾಕಿ ಕೊಡ್ತೇವೆ. ಈಗ ಇದನ್ನು ಪಪ್ಪಾಯನ ನೆನ್ನೆ ಕೊಟ್ಟಿದ್ದೆ, ಸೊ ಇವತ್ತು ಕೊಡ್ತಿಲ್ಲ. ಇವತ್ತು ಪೊಟ್ಯಾಟೊ ಮತ್ತು ಕ್ಯಾರೆಟ್ ಕೊಡ್ತಾ ಇದ್ದಾನೆ. ಶಿಡ್ಜು ಮರಿಗಳಿಗೆ ಅಥವಾ ಬೇರೆ ಬ್ರೀಡ್ಸ್ನ ಡಾಗ್ಸಿಗೆ ಯಾವ ತರಕಾರಿಗಳನ್ನು ಕೊಡ್ಬೋದು ಅಂತ ನೋಡ್ತಿದ್ರೆ ಕ್ಯಾರೆಟ್, ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಪಂಪ್ಕಿನ್, ಪಪ್ಪಾಯ ಫ್ರೂಟ್ಸಲ್ಲಿ ಕೂಡ ಬರ್ತದೆ, ಬಟ್ ಇದು ನಾನು ಕಾಯಿ ಆಗಿರೋದ್ರಿಂದ ತರಕಾರಿ ಥರ ಅನ್ನ ಜೊತೆ ಕೊಡ್ತೇನೆ. ಬಟಾಣಿ, ಸೋಯಾ ಇದನ್ನೆಲ್ಲ ಕೊಡ್ಬೋದು. ಯಾವ್ದು ಕೊಡಬಾರ್ದು ಅಂತ ನೋಡಿದರೆ ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಈ ಥರ ಕೆಲವೊಂದು ತರಕಾರಿಗಳನ್ನ ಕೊಡೋ ಹಾಗಿಲ್ಲ. ಈಗ ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೇನೆ. ಇಷ್ಟ ಆಗಿದೆ. ಫಸ್ಟ್ ಕ್ಯಾರೆಟ್ನ ಸ್ವಲ್ಪ ಬೇಯಿಸ್ಬಿಟ್ಟು ಅದಕ್ಕೆ ಪೊಟ್ಯಾಟೊನ ಹಾಕ್ಕೊಳ್ತೇನೆ. ಹಾಗೆ 1 ಪೀಸ್ ಕ್ಯಾರೆಟ್ ತೆಗೆದಿಟ್ಕೊಂಡಿದ್ದೇನೆ, ಯಾಕಂದರೆ ತರಕಾರಿ ಕಟ್ ಮಾಡಬೇಕಾದ್ರೆ ಅವನಿಗೆ ಎಲ್ಲಿದ್ರೂ ಗೊತ್ತಾಗ್ತದೆ. ಸೊ 1 ಪೀಸ್ ಆದರೂ ಕ್ಯಾರೆಟ್ ಕೊಟ್ಟಿಲ್ಲ ಅಂದರೆ ಕೇಳೋದೇ ಇಲ್ಲ. ಅದಕ್ಕೆ 1 ಪೀಸ್ ಎತ್ತಿಟ್ಕೊಂಡಿದ್ದೇನೆ. ನೋಡಿ, ಕ್ಯಾರೆಟ್ ಬೆಂದಿದೆ. ಈಗ ಪೊಟ್ಯಾಟೊ ಹಾಕ್ಕೊಳ್ತೇನೆ. 1 ಪೊಟ್ಯಾಟೊ. ಇದು ನಾನೀಗ ಬೇಯಿಸ್ತಿರೋ ತರಕಾರಿ. ಇದು ಮಧ್ಯಾಹ್ನ ಮತ್ತು ರಾತ್ರಿ 2 ಹೊತ್ತಿಗೂ ಸಹ ಆಗ್ತದೆ. ಅರ್ಧದಷ್ಟು ಮಧ್ಯಾಹ್ನ ಕೊಡ್ತೇನೆ, ಅರ್ಧದಷ್ಟು ರಾತ್ರಿ. ಇನ್ನು ಅದ್ರ ಜೊತೆ ರೈಸ್ ಮಿಕ್ಸ್ ಮಾಡೋದ್ರಿಂದ ಸಾಕಾಗ್ತದೆ ಇಷ್ಟು ತರಕಾರಿ. ಈಗ ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೇನೆ. ನಾನು ತರಕಾರಿ ಜೊತೆ ಡೈಲಿ ಅರಶಿನ ಹಾಕಿನೇ ಕೊಡೋದು, ಬೇರೆ ಏನೂ ಹಾಕಲ್ಲ. ಉಪ್ಪು, ಖಾರ, ಸ್ವೀಟು ಏನೂ ಇಲ್ಲ, ಏನೂ ಕೊಡಲ್ಲ. ಜಸ್ಟ್ ಅರಶಿನ ಒಂದು ಹಾಕ್ಕೊಳ್ತೀನಿ. ನಾವೇನಾದರೂ ತಿನ್ನಬೇಕಾದ್ರೆ ಊಟ ಮಾಡೋದಿರ್ಬೋದು ಅಥವಾ ಇನ್ನೇನಾದರೂ ಚಕ್ಲಿ ಈ ಥರ ಎಲ್ಲ ತಿನ್ನಬೇಕಾದ್ರೆ ಅವರು ಆಸೆ ಪಟ್ಟು ಬರ್ತಾರೆ ಬೇಕು ಅಂತ. ಬಟ್ ಖಂಡಿತವಾಗಿ ಕೊಡಲೇಬಾರ್ದು, ಯಾಕಂದರೆ ಉಪ್ಪು, ಖಾರ, ಆಯಿಲಿ ಫುಡ್ಡು ಇದೆಲ್ಲ ಕಂಪ್ಲೀಟ್ಲಿ ಕಾಂಟ್ರಾಇಂಡಿಕೇಟೆಡ್ ಪೆಟ್ಸಿಗೆ. ಹಾಗೆ ಶಿಡ್ಜು ಬ್ರೀಡಿಗೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಡಯಟ್ ಪ್ಲ್ಯಾನ್ ಫಾಲೋ ಮಾಡಿದ್ರೇ ಒಳ್ಳೆಯದು. ಇನ್ನು ಒಂದು ಪಾಯಿಂಟ್ ಏನಂದರೆ, ಶಿಡ್ಜು ಬ್ರೀಡಿಗೆ ಹೇರ್ ಜಾಸ್ತಿ ಇರೋದ್ರಿಂದ ಆಯಿಲಿ ಐಟಮ್ ಆಗಲಿ ಮಸಾಲೆ ಐಟಮ್ ಆಗಲಿ
ಉಪ್ಪು ಯಾವುದು ಕೊಡದಿದ್ರೇ ಒಳ್ಳೆಯದು. ನಾವು ಎಷ್ಟು ಸ್ಟ್ರಿಕ್ಟಾಗಿ ಡಯೆಟನ್ನು ನಮ್ಮ ಪೆಟ್ಸಿಗೆ ಫಾಲೋ ಮಾಡಿಸ್ತೇವೆ ಅಷ್ಟು ಹೆಲ್ದಿಯಾಗಿ ಅವರಿರ್ತಾರೆ. ಅವ್ರು ಆಸೆ ಪಡ್ತಾರಂತ ನಾವು ಕೊಡೋದು, ಅದರಿಂದ ಅವರ ಹೆಲ್ತ್ ಹಾಳಾಗೋದು ಇಟ್ಸ್ ನಾಟ್ ಗುಡ್ ಅಲ್ವಾ. ಸೊ ಸ್ಟ್ರಿಕ್ಟಾಗಿ ಡಯಟನ್ನು ಫಾಲೋ ಮಾಡುವುದೇ ಒಳ್ಳೆಯದು. ಈಗ ಲಂಚ್ ಟೈಮ್. ಓರಿಯೋಗೆ ಊಟ ರೆಡಿ ಮಾಡ್ತಾ ಇದ್ದೇನೆ. ಸ್ವಲ್ಪ ರೈಸ್ ತಗೊಳ್ತಾ ಇದ್ದೇನೆ. ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ತಿಂತಾನೆ, ಬೆಳಿಗ್ಗೆ ಆಗಲ್ಲ. ಆವಾಗಲೇ ಬೇಯಿಸಿಟ್ಟಿದ್ದಲ್ಲ ಪೊಟ್ಯಾಟೊ ಮತ್ತು ಕ್ಯಾರೆಟ್, ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬಿಸಿ ಇದೆ ಅನ್ನ, ಹಾಗೆ ಇದನ್ನು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಬೆಕ್ಕು ತುಂಬ ಕೂಗ್ತಾ ಇದೆ, ಅದಕ್ಕೂ ಹಸುವಾಗ್ತಿದೆ. ಮತ್ತು ಅದು ಯಾವಾಗಲೂ ಹಂಗೆ ನನ್ನ ಮುಂದೆನೇ ಬರ್ತಾ ಇರ್ತದೆ. ತುಂಬ ಡ್ರೈ ಆಗಿ ಅಂತ ಕೊಡೋದಿಲ್ಲ ಅವನಿಗೆ, ಸ್ವಲ್ಪ ನೀರಾಗೆ ಮಾಡ್ಕೊಡೋದು. ಈಗ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಳ್ತೇನೆ. ಮೊಸರು ತುಂಬ ಇಷ್ಟ. ಮೊಸರಿಲ್ಲ ಅಂದರೆ ಮಜ್ಜಿಗೆ ಹಾಕ್ಬೋದು. ಈಗ ಇದಕ್ಕೆ ರಾಯಲ್ ಕೆನೆನ್ ಹಾಕ್ತೇನೆ. ನನಗೆ ಫುಡ್ ಬರ್ತಾ ಇದೆ ಅಂತ ಫುಲ್ ಖುಷಿನೋ ಕ್ಯೂರಿಯಾಸಿಟಿನೋ ಗೊತ್ತಿಲ್ಲ. ಅಲ್ಲಿ ಎಣಗ್ತಾ ಇದ್ದಾನೆ, ಕೂಗಾಡ್ತಿದೆ. ರಾಯಲ್ ಕೆನೆನ್ ಅವಾಗಿನಷ್ಟೇ, ಮಾರ್ನಿಂಗ್ ಎಷ್ಟು ತಗೊಂಡಿದ್ದು ಅಷ್ಟೇ ರಾಯಲ್ ಕೆನೆನ್. ಈಗ ಮಧ್ಯಾಹ್ನದ ಟೈಮಲ್ಲಿ ಲೀವ್ 52 ಕೊಡ್ತೇನೆ. ಇದೊಂದು ಲಿವರ್ ಟಾನಿಕ್, ಹಿಮಾಲಯ ಕಂಪನಿ ಅವ್ರದ್ದು. ಇದು ನಾನು 2.5 ml ಕೊಡೋದು. 5 ml ಟ್ವೈಸ್ ಅ ಡೇ ಅಂತಿದೆ, ನಾನು ಒಂದೇ ಟೈಮ್ ಕೊಡೋದು. ಎಲ್ಲ ಹೊತ್ತು ಮೆಡಿಸಿನ್ಸೇ ಜಾಸ್ತಿ ಆಗ್ತದೆ ಅಂತ. ಮತ್ತು ರಾಯಲ್ ಕೆನೆನ್ ಇವಾಗ ಹೀಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮೊದಲು ಬೆಳಿಗ್ಗೆ ರಾಗಿ ಮಣ್ಣಿ ಮಾಡುವಾಗ ತೋರಿಸಿದ್ದಲ್ವಾ, ಬಿಸಿನೀರಲ್ಲಿ ಸೋಪ್ ಮಾಡಿ ಆ ಥರ ಹಾಕ್ತಿದ್ವಿ. ಇವಾಗ ಅವನಿಗೆ ಹಲ್ಲು ಬಂದಿದ್ದಲ್ವಾ, ಅವನಿಗೆ ಜಗಲಿಕ್ಕಾಗ್ತದೆ. ಸೊ ಇವಾಗ ಹಾಗೆ ಹಾಕ್ತಿದ್ದೆ. ಈಗ ಇದನ್ನ ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡು ಕೆಲವೊಂದು ಟೈಮ್ ಅವನೇ ತಿಂತಾನೆ, ಕೆಲವೊಂದು ಟೈಮ್ ತಿನ್ನಲ್ಲ. ತಿನ್ನಿಸ್ಬೇಕು, ತಿನ್ಸು ಅಂತ ವೆಯ್ಟ್ ಮಾಡ್ಕೊಂಡು ಯಾಮು ಈಟ್ ಈಟ್ ಬಂಗಾರಿ, ಗುಡ್ ಬಾಯ್. ಓರಿಯೋ ಬಾಯ್ಲಿ ಇದೆ, ಬಾ 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 ಬಾ, ಇದೆ ಇದೆ ಬಂಗಾರಿ ಬಾಯ್ಲಿ. ಕ್ಯಾರೆಟ್ ಕ್ಯಾರೆಟ್ ಕ್ಯಾರೆಟ್, ಗುಡ್ ಬಾಯ್. ಇದೆ ಬೇಡ, ಅದು ಕೈಲಿ ತಿನ್ಸುತ್ತೆ, ಬಾ ಇದೆ. ಕೆಲವೊಮ್ಮೆ ಹೀಗೇನೆ ಊಟ ಇಟ್ಟರೆ ಅವನಷ್ಟಕ್ಕೆ ತಿನ್ನಲ್ಲ. ಅಟ್ಲೀಸ್ಟ್ ನಾನು ಸ್ಪೂನಿಂದ ತಿನ್ನಿಸ್ತೇನೆ ಅಂತ ಬಂದರೂ ಅದು ಆಗಲ್ಲ, ಕೈಯಿಂದನೇ ಕೊಡಬೇಕು. ತುಂಬ ಜನ ಹೇಳ್ತಾರೆ ಕೈಯಿಂದ ಕೊಟ್ಟು ಅಭ್ಯಾಸ ಮಾಡಿಸ್ಬೇಡಿ ಅಂತ, ಬಟ್ ಅದೀಗ ಆಲ್ರೆಡಿ ಅಭ್ಯಾಸ ಆಗಿದೆ. ನಾನು ಮನೇಲಿಲ್ಲ, ಎಲ್ಲಾದರೂ ಹೊರಗಡೆ ಹೋಗಿದ್ದೇನೆ ಅಂದರೆ ಅವನಷ್ಟಕ್ಕೆ ತಿಂತಾನೆ. ನಾನಿದ್ದರೆ ನಾನೇ ತಿನ್ನಿಸ್ಬೇಕು. ಇಟ್ಸ್ ಓಕೆ, ಅವ್ನು ತಿಂದರೆ ಆಯಿತು ಅಷ್ಟೆ. ರುಚಿ ಇದ್ದ ಬಂಗಾರಿ.
ಓರಿಯೋ ಓರಿಯೋ ಎಂತ ಮಾಡೋದು ನೀನು ನೋಡಿ. ಊಟ ಆದ ನಂತರ ಬಾಯಿ ಒರೆಸ್ಲಿಕ್ಕೆ ಅಂತ ಟವೆಲ್ ಕೊಟ್ರೆ ಏನು ಮಾಡ್ತಿದ್ದಾನೆ ಅಂತ. ಹಾಂ ಬಿಡು ಬಿಡಾದ್ರೆ ಬಿಡು ಬಿಡು ಬಿಡ ಆಯ್ತು ಆಯರ್ಸೋಬ. ಚುಪ್. ಓಕೆ ಡನ್. ಸಾಕು ಸಾಕು. ವಾಕಿಂಗ್ ವಾಕಿಂಗ್. ಒರಿಯೋ ವಾಕಿಂಗ್ ಒರಿಯೋ ವಾಕಿಂಗ್ ಒರಿಯೋ. ಇದು ಬೇಕಾ ಒರಿಯೋ? ಇದು ಬೇಕಾ ಗುಂಡ್ರು? ಅವನಿಗೆ ಈ ಬಟ್ಟೆ ಅಂದರೆ ಇಷ್ಟ. ಯಾವಾಗಲೂ ಹಂಗೆ ಇದೇ ಪ್ಲೇಸನ್ನು ಕಚ್ಕೊಂಡಿರ್ತಾನೆ. ಮೊದಲೆಲ್ಲ ನಾನು ಕೋಮ್ ಮಾಡಬೇಕಾದ್ರೆ ಟ್ರೀಟ್ ಕೊಟ್ಟು ಕೋಮ್ ಮಾಡ್ತಾಯಿದ್ದೆ. ಈಗ ಈ ಬಟ್ಟೆ ಕೊಟ್ಟು ಕೋಮ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದು ಒಂದು ಟ್ರಿಕ್ಸ್. ಟಕ್ ಟಕ್ ಟಕ್. ಅದೇನಿದ್ಯೋ ಒರಿಯೋ. ಸಾಕು ಬಂಗಾರಿಯೇ. ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಏನೇನು ಕೊಡ್ತೇವೆ ಅಂತ ತೋರಿಸಿದ್ದೇನೆ. ಡಿನ್ನರ್ಗೆ ಸೇಮ್ ತರಕಾರಿ ಮತ್ತು ರೈಸು, ಸ್ವಲ್ಪ ಕರ್ಡು ಇಲ್ಲಾಂದರೆ ಮಜ್ಜಿಗೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ರಾಯಲ್ ಕೆನನ್ ಹಾಕ್ತೇನೆ. ಆಮೇಲೆ ಸಿರಪ್ ಬಂದು ಕ್ಯಾಲ್ಶಿಯಂ ಸಿರಪ್ ಮತ್ತು ವಿಟಮಿನ್ ಸಿರಪ್ ಹಾಕ್ತೇವೆ. ಇದಿಷ್ಟು ಓರಿಯೋ ಫುಡ್ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಒಂದು ಟ್ರೀಟ್ಸ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್. ಓರಿಯೋ ಬಾಯ್ ಹೇಳು. ಓರಿಯೋ ಓರಿಯೋ ಬಾಯ್ ಹೇಳು ಬಂಗಾರಿ. ಬಾಯ್ ಹೇಳು ಓರಿಯೋ. ಓಕೆ ಬಾಯ್.